ಕಿವುಡ್ ಮುತ್ಕಿ ನಿಮ್ಗೆಲ್ಲ ಎಷ್ಟೆಷ್ಟು ಕೊಟ್ಟವ್ರೆ ರೊಕ್ಕ ಬಿಜೆಪಿ ಅವರು ಕಾಂಗ್ರೆಸ್ ಅವರೆಲ್ಲ 5,000 ಕೊಟ್ಟವ್ರ. ನಿಂಗೂ ಬೇಕಾ? ಬಿಜೆಪಿ 5,000 ಕಾಂಗ್ರೆಸ್ 5,000 ಕೊಟ್ಟವ್ರ. ಬಾ ನಿನ್ಗೂ ಕೊಡ್ತೀನಿ ಸಿ. ಕೊಟ್ಟು ಬರೋಗು ಅಂತ ಕಳ್ಸವ್ರ, ಅದಕ್ಕೆ ಬಂದೀನಿ ಬಾ. ಏನೋ ನೀನು ಹೇಳ್ತಿರೋದು ನಿಜ. ನನಗೂ 5,000 ಕೊಟ್ಟವ್ರ. ಕೊಡು ಮತ್ತೆ 10,000 ರೂಪಾಯಿ. ಹೆಂಗಿದ್ರು ಮನೆಯಾಗ ಫ್ರಿಜ್ ತರಬೇಕಂತಿದಿ. ಕೊಡು ಸುಮ್ಕ ಹೋಗಿ ತಗೊಂಬರ್ತೀನಿ. ಫ್ರಿಜ್ ಏನ್ ಮಾಡ್ತೀಯೋ ಮನೆಯಾಗ? ತೆಗೆದು ಮೂಲೆಗೆ ಸಿಟಿ ನಮ್ಮ ಮನೆಗೆ ಕೊಟ್ಟು ಕಳ್ಸು. ಅವರು 5,000 ಕೊಟ್ಟಾರ, ಮನೆಗೆ ಇಟ್ಟಿನಿ. ಫ್ರಿಜ್ ತಂದು ನಮ್ಮ ಮನೆಗೆ ಇಡು. ಆಮೇಲೆ ಬೇಕಾದ್ರೆ 5,000 ನಿಂಗೆ ಕೊಡ್ತೀನಿ. ಮುಚ್ಕೊಂಡು ನಮ್ಮ ಜೊತೆ ಬಂದು ಓಟ್ ಹಾಕತ್ ಕಲ್ತ್ಕ. ರೊಕ್ಕ ಕೊಡ್ತಾರ ಬಿಡ್ತಾರ, ಅವ್ರು ಕೊಡ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ 100 ರೂಪಾಯಿ 200 ರೂಪಾಯಿಗೆ ಏನ್ ಗತಿ ಇಲ್ಲ ನಿಂಗ? 100 ರೂಪಾಯಿ ಕೊಡ್ತಾರ, 200 ರೂಪಾಯಿ ಕೊಡ್ತಾರ. 200 ರೂಪಾಯಿ ನಿನ್ ಕೂಲಿಗೆ ಹೋದ್ರೆ ಬರುತ್ತಾ? ನಿನ್ ಗಂಡ ತಂದು ಕೊಡ್ತಾನ? ಮುಚ್ಕೊಂಡ್ ಬಾ. ಏನ್ ಕಾಯ್ಕೊಂಡ್ ಕೂತ್ಕತಿ? ಅವ್ರು ಬಂದು ಕೊಡ್ತಾರ ಅಂತೇಳಿ. ಅವ್ರ ದುಡ್ಡು ಇರ್ಲಿ, ಬೇರೆ ದುಡ್ಡಲ್ಲಿ ನಾವ್ ಹಾಕ್ಬೇಕನ್ನೋದೇನಿಲ್ಲ. ನಮ್ ಸ್ವಂತ ಇಚ್ಛೆ ಇದು. ನಾವ್ ಯಾರನ್ನ ಅರ್ಸ್ಕೊಂತೀವಿ ಅವರೇ ಈಗ ಮುಂದಿನ ಪ್ರಧಾನ ಮಂತ್ರಿ ಆಗೋದು. ಬಾ ಸುಮ್ಕ. ಲಕ್ಷ್ಮಿ ಪ್ರತಿಭಾ ಅವ್ರಿಗೆಲ್ಲ 500 ರೂಪಾಯಿ ಕೊಟ್ಟವ್ರಾ? ಮತ್ತೆ ನೀನು ಇಸ್ಕೊಬೇಕು ತಾನೆ? ಇಸ್ಕೊಳ್ದಂಗ ಹಂಗೆ ಇದೆಯಾ? ಸುಮ್ನೆ ನಿಂತ್ಕ. ಇಲ್ಲ ಅಂದ್ರೆ ನೋಡು ಕಪ್ಪಲ್ ಕೂತ್ ಬಿಡ್ತೀನಿ. ಸುಮ್ನೆ ಬರ್ಬೇಕು. ಏನೇ ಅಂತಿದ್ದೆ ನೀನು? ನನಗೆ ಕೊಟ್ಟರೆ 500 ರೂಪಾಯಿನ ನಿನ್ನೆ ಬಡಿಕಂಡಿಯಾ? ನಂಗೆ ಗೊತ್ತಿಲ್ಲ. ನಾನು 1,000 ರೂಪಾಯಿ ಕೊಡು. ನೀನು ನಾನು 1,000 ರೂಪಾಯಿ ಕೊಡು ಅಂದ್ಮೇಲೆ ಕೊಡು ಅಷ್ಟೇ. ಮುತ್ಕಿ, ನಾನೆಲ್ಲಿ ತಂದ್ಕೊಡ್ಲಿ? ನಾನು ಯಾರ ಹತ್ರನೂ ಇಸ್ಕೊಂಡಿಲ್ಲ. ಮೊನ್ನೆ ಬಂದವ್ರಿಗೆ ಬೈತ್ ಕಳ್ಸಿನಿ. ಮುಚ್ಕೊಂಡ್ ಕುಂತ್ರ ನಡಿ. ಓಟ್ ಐತಿ, ಎಲೆಕ್ಷನ್ ಐತಿ, ಓಟ್ ಹಾಕ್ ಬರೋಣ. MP ಎಲೆಕ್ಷನ್ ಇದು. ತಿಕ್ಕ ಮುಚ್ಕೊಂಡ್ ಬಾ. ನಿನ್ನಂತೊಳ್ಳೆ ಮುತ್ಕಿನ ಎದಕ್ಕಾರ ಕರ್ಕೊಂಬನ ಕಿವುಡ್ದೋಲು. ಬಾ ಸುಮ್ಕ. ಕಿವುಡಜ್ಜಿ, ನಿನ್ ಸೊಸೆಗೆ 500 ರೂಪಾಯಿ 5,000 ಕೊಟ್ಟವ್ರಂತೆ. ಏನೋ 5,000 ರೂಪಾಯಿ ಕೊಟ್ಟಾರ? ನಂಗೆ ಗೊತ್ತಿಲ್ಲ ಕಣೆ ಲಕ್ಷ್ಮಿ. ಇವತ್ತು 5,000 ನಂಗೆ ಬೇಕಾ? ಕೊಡು. ನನ್ನ ರೊಕ್ಕ ನನಗೆ ಕೊಡು ಅಷ್ಟೇ. ಲೇ ಮನೆ ಮುಂಡೆ ಮುತ್ಕಿನ, ನಾನು 1 ರೂಪಾಯಿ ಇಸ್ಕೊಂಡಿಲ್ಲ ಅಂತ ಹೇಳಕತ್ತಾನೆ. ನೀನು 5,000 ಕೊಟ್ಟೋಡೆ ಅಂತ ಹೇಳ್ತಿದ್ದೀನಿ. ತೊಡಗಲ್ ಮುಂಡೆ, ನೀನು ಗೆಲ್ತಿ ಅನ್ನೋದಕ್ಕಿಂತ ಪಿಟ್ಟಿಂಗ್ ರಾಣಿ ಅಂತ ಇಡ್ಬೋದು. ಅವ್ಳ ಕಿವಿ ಹತ್ರನೇ ಹೋಗಿ ಬೇಸ್ ಹೇಳಿ ಎಲ್ಲ ಪುಂಗಿ ಎಲ್ಲ 5,000 ಕೊಟ್ಟವ್ರೆ ಅಂತೇಳಿ. ಆ ಕಿವುಡ್ ಮುತ್ಕಿ ನೋಡ, ಅದನ್ನ ಹೆಂಗ್ ಕೇಳಿಸ್ಕೊಂಡು ಮಾತಾಡಕತ್ತೈತಿ. 5,000 ನಾನೆಲ್ಲಿಂದಲೇ ತಂದ್ಕೊಡ್ಲಿ? ಏನೋ ಈ ಕಿವುಡ್ ಮುತ್ಕಿ ಕೊಡಲ್ಲ ಹಂಗ ಹಿಂಗ ಅಂತ ಹೇಳ್ತಿದ್ದೆ ನೀನು. ನನ್ನ ಓಟ್ ಹಾಕಕ್ಕೆ ಬರಲ್ಲ. ಹೋಗೆ ಅದು ಹೆಂಗೆ ಕೊಟ್ಬಿಡ್ತಾರ ನಿಂಗೆ 5,000 ರೂಪಾಯಿನ? ಅಯ್ಯ ಬರ್ದೇ ಇದ್ರೆ ಹೋಗ ಮುತ್ಕಿ. ನಿನ್ನೇರು ಕೇಳೋರು? ನೀನೇನು ಬಾ ಅಂತ ಇಲ್ಲ ಯಾರು ಬಲವಂತ ಮಾಡ್ಕೊಂಡು ಕಾಲ್ ಕೈ ಹಿಡಿತಾರ? ಹೋಗು ಸುಮ್ಕ. ಏನೇ ಅತ್ತೇನಲ್ಲಿ ನಿನ್ನ ಮರ್ಯಾದೆ ಕೊಡ್ದಂಗ ರೋಡಲ್ಲಿ ನಿಂತ್ಕೊಂಡು ಮಂದಿ ಎದುರುಗ ನನಗೆ ಬೈತ್ಯಾ? ಇರು ನಿಂಗೈತಿ. ಅಯ್ಯೋ ಕಿವುಡ್ ಮುತ್ಕಿ ನನ್ನ ಕಣ್ಣು ನೋಡ್ದಾಕ್ಬಿಟ್ಟಲ್ಲೇ. ನೋಡು, ಇನ್ನೊಂದ್ಸರಿ 5,000 ಕೊಡಲ್ಲ ಗಿಡಲ್ಲ ಅನ್ಬೇಕಲ್ಲ. ಇನ್ನೂ ಒಂದು ಕಣ್ ಕಿತ್ ಕೈ ಕೊಡ್ತೀನಿ. ಕೊಡಲ್ಲ? ಲೇ ಭಾಗ್ಯ, ಇದೆಲ್ಲ ನಿಂದೆ ಪಿತರಿ ಅಂತ ಗೊತ್ತಾಕಡೆ. 3 ಕಣ್ಣು ಅಲ್ಕಿರಿವೆ. ಏಳೆ ಮುತ್ಕಿಗ ಕಣ್ಣು ಹೊಡೆದು ಬಿಟ್ಟವಳೆ. ಏಳೆ ಆ ಕಣ್ಣು ಕಿತ್ತಕತ್ತೀನಿ ಅನ್ನಕತ್ತಾಳೆ. ಏಳೆ ಪ್ಲೀಸ್ ಏಳೆ. ಅಯ್ಯೋ ಕಿವುಡ್ ಮುತ್ಕಿ, ಅದು ಹಂಗಲ್ಲ. 5,000 ರೂಪಾಯಿ ಕೊಡ್ತೀನಿ ಅಂತ ಬಂದಿದ್ರು ನಿನ್ ಸೊಸೆ. ನಾನು ಬೇಡ ರೊಕ್ಕ, ನಾನು ಹಂಗೆ ಓಟ್ ಹಾಕ್ತೇನೆ ಅಂತ ಹೇಳ್ತಿದ್ಲು ನಿನ್ ಸೊಸೆ. ಏನೇ 5,000 ಕೊಡ್ತೀನಿ ಅಂತ ಬಂದ್ರೆ ಬೇಡ ಅಂತ ಕೂತಿದ್ದೆ ನೀನು? ಅಯ್ಯೋ ಎಂತ ಮನೆ ಹಾಳು ಮುಂಡೆನೇ. 5,000 ರೂಪಾಯಿ 5,000 ರೂಪಾಯಿ ಅಂದ್ರೆ ಏನು ಸುಮ್ಮನೆನಾ? 5,000 ರೂಪಾಯಿಗೆ 1-2 ತಿಂಗಳು ಮನೆ ಸಾಮಾನು ಬರ್ತಿದ್ವಲ್ಲೇ. ಎಂತ ತೊಡಗಲ್ ಮುಂಡೆನೇ ನೀನು. ಹೋಗು ಸುಮ್ಕ. ನಾನೇ ಹೋಯ್ತೀನಿ. ನಾನು ಒಬ್ಳೆ ಹೋಗಿ ಓಟ್ ಹಾಕಿ ಬರ್ತೀನಿ. ನಿಂತ್ಕೊಳ್ಳಲ್ಲ ಸ್ಮಕಯ್ಯ, ನಾನು ಬರ್ತೀನಿ. ಅಯ್ಯೋ ನಿನ್ ಕತೆ ನೋಡಕ್ಕಾಗಲ್ಲ ಬಿಡ. ಅಯ್ಯೋ ನನ್ನ ಸೊಸೆಗೆ ಹೊಡೆದೆ ಅಂತೇಳಿ ಹಿಂಗೆ ಹೋಗ್ತಾಳೆ ನನ್ನನ್ನು ಬಿಟ್ಟು. ಇವಳು ಒಬ್ಳೆ ಹೋಗಿ ಊಟಕ್ಕೆ ಬಂದ್ಬಿಡ್ತಾಳ. ಏನಾದರೂ ಮಾಡಿ ನಾನು ಹೋಗ್ಬೇಕಲ್ಲ ಇವಕ್ಕೆ ಜೊತೆ. ನಂಗಂತೂ ಸರಿಯಾಗಿ ಕೇಳಿಸೋದು ಇಲ್ಲ, ಬಿಡೋದು ಇಲ್ಲ. ಇವಳಾದ್ರೂ ಇದ್ರೆ ಕರ್ಕೊಂಡು ಹೋಯ್ತಾಳ. ಲಕ್ಷ್ಮಿ ಇನ್ನೊಂದ್ಸರಿ ಹೊಡೆಯಲ್ಲ, ನನ್ನ ಕರ್ಕೊಂಡು ಹೋಗಿ. ಒಂದು ಕಣ್ ಕಿತ್ತಕದ್ಮೇಲೆ ಇನ್ನೇ ನೋಡಿಯಲ್ಲ ಅನ್ನೋದು. ಹೋಗು, ನಾನು ಒಬ್ಳೆ ಹೋಗಿ ಓಟ್ ಹಾಕಿ ಬರ್ತೀನಿ. ನನ್ನ ಸೊಸೆಗೆ ಹೊಡ್ಸ್ಬಿಟ್ಟು ನೀನು ಅಲ್ಲಿ ಕಿರ್ಕೊಂಡು ಕೂತೀಯ. ಇರು ನಿನ್ಗೈತಿ. ಯಪ್ಪ, ಇನ್ನೊಂದ್ಸರಿ ನಿಮ್ಮ ಮತ್ತೆ ಸೊಸೆ ಚಟಕ್ ಬರಲ್ಲ. ಪೋಡೆ ಮುತ್ಕಿ, ನೀನೇನೆ ಚಪ್ಪಲಿ ತಕೊಂಡು ಹಿಂಗ್ ಹೊಡೆದ್ಬಿಟ್ಟೆ. ಯಪ್ಪ ಏನೇ ಭಾಗ್ಯ, ನನ್ನ ಮಗನೇ ಕಿಟ್ಪಿಟ್ಟಿಂಗ್ ಇಡಕ್ ಬರ್ತೀಯಾ? ನೋಡು, ನನ್ಗಾದ್ರೆ ಬರೀ ಕೈಯಲ್ಲಿ ಹೊಡೆದವಳು, ನೀನು ಚಪ್ಪಲಿ ಹೊಡ್ಸ್ಕೊಂಡೆ. ಹಿಂಗೆ ಆಗ್ಬೇಕು ಬಾ ನಿಂಗೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.